ಗೌಸಿಯಾ ಮಸೀದಿ ಮುಂಭಾಗ ರಸ್ತೆಯ ದುಸ್ಥಿತಿ, ಚರಂಡಿ ನೀರು ರಸ್ತೆಯಲ್ಲೇ ಹರಿದು ಸಾರ್ವಜನಿಕರ ಆಕ್ರೋಶ. ಇಪ್ಪತ್ಮೂರು ವರ್ಷದಲ್ಲಿ ಒಂದೇ ಸತಿ ಆಗಿ ರೋಡ್ ಮಾಡಿರೋದು ಗೊತ್ತಾ? ಏನ್ ಪದೇ ಪದೇ ಮನೆ ಹತ್ರ ಅವ್ರ ಹತ್ರ ಇದ್ ಮಾಡ್ತಾರ, ಮೊಬೈಲ್ ಇಂದ ಇಟ್ಬಿಟ್ಟು ಡಿಸಿಗೆ ಡೈರೆಕ್ಟ್ ಎಲ್ಲ ಮಾಡಿ ಮಾಡಿ ನಮ್ಗೂ ಬೇಜಾರಾಗಿ ಆಮೇಲೆ ಸುಮ್ಮನೆ ಇರೋದು. ಹೌದು, ನಗರದ ವಾರ್ಡ್ ನಂಬರ್ 21ರ ಗೌಸಿಯಾ ಮಸೀದಿ ಮುಂಭಾಗದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಚರಂಡಿ ನೀರು ರಸ್ತೆಯಲ್ಲೇ ಹರಿಯುತ್ತಿರುವುದರಿಂದ ಸಾರ್ವಜನಿಕರು ತೀವ್ರ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಮಳೆ ಬಂದಾಗ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತಿದ್ದು, ರಸ್ತೆ ಕೆಸರುಮಯವಾಗಿ ವಾಹನ ಸವಾರರು ಹಾಗೂ ಪಾದಚಾರಿಗಳು ಸಂಚರಿಸಲು ಪರದಾಡುವಂತಾಗಿದೆ. ದುರ್ವಾಸನೆ ಹರಡುತ್ತಿರುವುದರಿಂದ ಸ್ಥಳೀಯ ನಿವಾಸಿಗಳ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುವ ಆತಂಕ ವ್ಯಕ್ತವಾಗಿದೆ. ಸಮಸ್ಯೆ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ವಾರ್ಡ್ ಕೌನ್ಸಿಲರ್ಗಳಿಗೆ ದೂರನ್ನ ನೀಡಿದ್ರೂ ಕೂಡ ಯಾವುದೇ ಶಾಶ್ವತ ಕ್ರಮ ಕೈಗೊಂಡಿಲ್ಲ ಎಂದು ಇದೀಗ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ಇನ್ನು ಕೂಡಲೇ ರಸ್ತೆ ದುರಸ್ತಿ ಮಾಡಿ ಚರಂಡಿ ನೀರು ರಸ್ತೆಗೆ ಹರಿಯದಂತೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟವನ್ನ ನಡೆಸುವುದಾಗಿ ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. ಒಂದು 6-7 ವರ್ಷ ಆಗಿದೆ ಸರ್ ರೆಡಿ ಮಾಡಬೇಕು ಅಂತ ಹೇಳಿ ಕಿತ್ತು ಬಿಸಾಕಿರೋದು, ಅಂಡರ್ಗ್ರೌಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೆಗ್ದಿರೋದು. ಇವತ್ತವರೆಗೂ ಒಂದು ಕೌನ್ಸಿಲರು ಇಲ್ಲ, ಯಾರೂ ಇಲ್ಲ. ಆ ಕಡೆಯವರು ಹೇಳ್ತಾರೆ ಇದು ನಮಗೆ ಸೇರಲ್ಲ, ಇದು ನಮಗೆ ಸೇರಲ್ಲ ಅಂತಾರೆ. ಇಬ್ರು ಇದರಲ್ಲಿ ಸಿಗಾಕೊಂಡ್ಬಿಟ್ಟು ಯಾವುದು ಅಲ್ಲಿಂದ ನೋಡಿದ್ರು ಆ ರೋಡು ಕ್ಲೀನ್ ಇಲ್ಲ, ಮತ್ತು ಅಲ್ಲಿ ಈ ಕಡೆ ಪಕ್ಕದ ರೋಡ್ ಇದೆಯಲ್ಲ ಅರ್ಧಕ್ಕೆ ರೆಡಿ ಮಾಡ್ತೀವಿ ಅಂತ ಹೇಳಿ ಚೇಂಬರ್ ತೆಗೆದ್ಬಿಟ್ಟು ಬಿಟ್ಟೋಗಿದ್ದಾರೆ. ಅದು ಇವತ್ತವರೆಗೂ ಇಲ್ಲ. ಅದು ನೀರು ಬರುತ್ತಲ್ಲ ನಿರಂತರ ಜೊತೆದು ನೀರು ಡೈಲಿ ಬರುತ್ತೆ ಗಂಗಾಜ, ಅದು ಅದರಲ್ಲಿ ಅರ್ಧ ಹಾಕಿದ್ದಾರೆ. ಅರ್ಧ ಕೇಳಿದ್ರೆ ನಾವು ಹಾಕಲ್ಲ ದುಡ್ಡು ಕೇಳ್ತಾರೆ. ವಾಟರ್ ಮ್ಯಾನ್ ಬಂದಿದ್ದ ಒಬ್ಬ ಬಂದ್ಬಿಟ್ಟು ಒಬ್ಬರಿಗೆ 2,500 ಒಂದು ನಲ್ಲಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋದು. ಅವತ್ತಿಂದ ಹೋದವನು ಯಾಕೆ ಕೊಡಬೇಕಪ್ಪ, ನಾವು ಮುನ್ಸಿಪಾಲ್ಟಿಯಲ್ಲಿ ಹೇಳ್ತೀವಿ ನನಗೆ. ಯಾವತ್ತಿಂದ ಇವತ್ತವರೆಗೂ ಒಬ್ಬನೂ ಇಲ್ಲ. ಇದು ಆಷಾಢ ಸಮಯದಲ್ಲಿ ಮಳೆ ಬಂದುಬಿಟ್ರೆ ನೀರೆಲ್ಲ ಚರಂಡಿ ನೀರೆಲ್ಲ ಮನೆ ಒಳಗಡೆ ನುಗ್ಗುತ್ತೆ. ಬನ್ನಿ ನಮ್ಮ ಮನೆ ಒಳಗಡೆ ತೋರಿಸ್ತೀವಿ, ನೀರೆಲ್ಲ ತುಂಬಿರುತ್ತೆ. ನಾವೆಲ್ಲ ನೀರು ಹೊರಗಡೆ ಹಾಕಬೇಕು. ಮತ್ತು ನನ್ನ ಮಗುಗೆ 7-8 ಸರ್ತಿ ಡೆಂಗ್ಯೂ ಜ್ವರ ಬಂದಿದೆ. ತುಂಬ ಕಷ್ಟ ಇದೆ. ಮತ್ತು ನಮ್ಮ ಅತ್ತೆ ಚರಂಡಿ ಇದೆಯಲ್ಲ ಅಲ್ಲಿ ಹೋಗಿ ಎಲ್ಲ ಕ್ಲೀನ್ ಮಾಡಿದ್ರೇ ನೀರು ಹೋಗೋದು. ಮಳೆ ಸಮಯದಲ್ಲಿ ಅಲ್ಲಿ ಹೋಗಿ ನಾವೆಲ್ಲ ಕ್ಲೀನ್ ಮಾಡಬೇಕು, ಇಲ್ಲದೆ ಹೋದರೆ ನೀರು ಹೋಗಲ್ಲ. ಬಂದು ನೋಡಿ ಎಷ್ಟು ಕಸ ನಿಂತಿದೆ ಅಂತ. ಎಲೆಕ್ಷನ್ ಟೈಮಲ್ಲೂ ನಾವು ಜಗಳ ಆಡಿದ್ವಿ, ಓಟ್ ಕ್ಲೀನ್ ಮಾಡಿಸಿದ್ರೇ ನಾವು ಸ್ಲ್ಯಾಂಪ್ ಹಾಕ್ಕೊಡ್ತೀವಿ ಓಟ್ ಹಾಕಿ ಅಂದರು. ಏನೂ ಮಾಡಿಕೊಟ್ಟಿಲ್ಲ. ನಮ್ಮದು ಏನು ಮೂಲ ಸೌಕರ್ಯ ನಮಗೆ ಬೇಕು ಅಂದರೆ ಚರಂಡಿ ಒಂದು ಸರಿ ಮಾಡಿಕೊಡ್ಲಿ, ರೋಡ್ಗಳು ಸರಿ ಮಾಡಿಕೊಳ್ಳಿ. ನಮಗೇನು ಹೈಫೈ ಮಾಡಿಕೊಡಿ, ರೋಡ್ನ ಹೈಫೈ ಚರಂಡಿ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಮಾಮೂಲಿ ನೀರು ನಿಂತ್ಕೊಳ್ದಂಗೆ ಆವಾಗ ತಂದು ಕ್ಲೀನ್ ಮಾಡಿಸಿ, ಮತ್ತು ಚರಂಡಿನ ಸರಾಗವಾಗಿ ನೀರು ಹಾದು ಹೋಗಬೇಕು ಆ ಥರ ಚರಂಡಿ ಮಾಡಿಸ್ಕೊಟ್ಟು ರೋಡ್ನ ಸರಿಯಾಗಿ ಮಾಡಿಸ್ಕೊಟ್ರೆ ಸಾಕು ಸರ್. ಒಂದು ಸತಿ ರೋಡನ್ನ ಎಲ್ಲ ಏನೇನಿದೆ ಮ್ಯಾನ್ ಹೋಲ್ಗಳು ಅದು ಇದು ನೋಡಿ, ಮ್ಯಾನ್ ಹೋಲ್ಗಳಂತೂ ಯಾವಾಗಲೂ ಮಳೆಯಲ್ಲಿ ಯಾವಾಗಲೂ ಅದು ತುಂಬಿ ತುಳುಕ್ತಾ ಇರುತ್ತೆ ಅಂತಾರಲ್ಲ, ಆ ಥರ ತುಳುಕ್ತಾನೇ ಇರುತ್ತೆ. ಅದನ್ನು ಸರಿ ಮಾಡಿ ಆಮೇಲೆ ರೋಡ್ ಸರಿ ಮಾಡಿಬಿಟ್ರೆ ಮತ್ತೆ ತೋಡಬೇಡಿ. ಮಾಡಿಸಾದ್ಮೇಲೆ ದಯವಿಟ್ಟು ಮತ್ತೆ ತೋಡಕ್ಕೆ ಹೋಗ್ಬೇಡಿ ಸರ್. ತೋಡ್ತೀರಾ ಮುಚ್ಚೋದಿಲ್ಲ ನೋಡಿ. ಸೌಕರ್ಯ ಬೇಕಾಗಿರೋದು ಇಷ್ಟು. ನಾವೇನು ನಿಮ್ಮ ಆಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ, ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಚರಂಡಿ ಮಾಡಿಸ್ಕೊಡಿ, ರೋಡ್ ಮಾಡಿಸ್ಕೊಡಿ. ಚರಂಡಿ ಮಾಡಿಸಿದ್ಮೇಲೆ ಆ ಚರಂಡಿನ ವಾರಕ್ಕೊಂದ್ಸತಿ ಕ್ಲೀನ್ ಮಾಡಿಸ್ತಿರೋ, 15 ದಿನ ಕ್ಲೀನ್ ಮಾಡಿಸ್ತಿರೋ ಅದನ್ನ ಎತ್ತಾಕೊಂಡೋಗಿ. ದಯವಿಟ್ಟು ಅದನ್ನ ತೆಗೆದ ತಕ್ಷಣ ಹಿಂದ್ಗಡೆನೆ ಬಂದು ಎತ್ತಾಕೊಂಡೋಗಿ. ಅದು ಮತ್ತೆ ಮನೆ ಬರಂಗೆ ಮಾಡಬೇಡಿ. ಮಕ್ಕಳಿದ್ದಾರೆ, ದೊಡ್ಡವ್ರು ಇದ್ದಾರೆ, ವಯಸ್ಸಾದವ್ರು ಇದ್ದಾರೆ, ನಾಯಿಗಳಿದೆ. ನಾಯಿಗಳನ್ನ ಹಿಡ್ಸೋದೇನಾದ್ರೂ ಒಂದು ಇದನ್ನ ಮಾಡಿ ಸೌಲಭ್ಯ ಮಾಡಿಕೊಡಿ. ಆಮೇಲೆ ಇದು ಅದೇ ಚರಂಡಿಗಳನ್ನ ಇದನ್ನ ರಸ್ತೆನ ಸರಿ ಮಾಡಿಕೊಡಿ ದಯವಿಟ್ಟು. ಅಷ್ಟೇ ಬೇಕಾಗಿರೋದು ಅಷ್ಟೇ ಸರ್, ಇನ್ನೇನು ಇಲ್ಲ. ಇಲ್ಲಿ ಸೊಳ್ಳೆಗಳಿವೆ. ನಾವು 50 ವರ್ಷದಿಂದ ಜೀವನ ಮಾಡ್ತಾ ಇದ್ದೀವಿ, ಸ್ವಂತ ಮನೆಗಳಿದಾವೆ. ಆದ್ರೆ ಈ ದಾರಿಗೆ ಯಾರು ಬರ್ತಾ ಇಲ್ಲ ನೋಡಕ್ಕೆ ಮಾಡಕ್ಕೆ. ಯಾರು MLA, ಯಾರಿಲ್ಲಿ ಇದು ಕೌನ್ಸಿಲರು ಅಂತಾನೆ ಗೊತ್ತಿಲ್ಲ. ಇರ್ಷಾದ್ ಇದ್ದ ಪಾಪ ಅವ್ರು ತೀರ್ಕೊಂಡ್ರು. ಈಗ ಬಾಬುಲಾಲ್ ಅಂತ ಅವ್ರಂತ ಬರೋದೇ ಇಲ್ಲ. ಅವ್ರಿಗೇನ್ ಗೊತ್ತಿಲ್ವೇನೋ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಜೈ ಜೈ ಅನ್ನಿಸ್ಕೊಂಡು ಹೋಯ್ತಾರೆ, ಹೂವಿನ ಹಾರ ಹಾಕಿಸ್ಕೊಂಡು ಹೋಯ್ತಾರೆ. ಇಂಥ ಸಮಯದಲ್ಲಿ ಯಾರು ಬರೋದಿಲ್ಲ. ಚಿಕನ್ ಗುನ್ಯಾ ಡ್ಯಾಂಗು ಎಲ್ಲ ಇಲ್ಲಿಂದಾನೆ ಹುಟ್ಟೋದು. ಯಾರು ಬರೋದಿಲ್ಲ, ನಮ್ಗೆ ಸೇರಲ್ಲ ನಿಮ್ಗೆ ಸೇರಲ್ಲ ಅಂತ ಹೇಳ್ತಾರೆ. ಈ ಮುಖ್ಯ ರಸ್ತೆಗೆ, ಚಿಪ್ಪಿನಕಟ್ಟೆ ಮುಖ್ಯ ರಸ್ತೆಗೆ ಯಾರು ಕೌನ್ಸಿಲರು ಅಂತ ನಾನಂತ ಬರುವುದೇ ಇಲ್ಲ ಅಂತ ಒಂದು ಸ್ಥಿತಿ ಇಲ್ಲಿ ಹುಟ್ಟಾಗಿದೆ. ದಯವಿಟ್ಟು ಯಾರಿದ್ದಾರೆ ಇದು ಪರಿಹಾರ ಮಾಡೋಕ್ಕೆ ಮುಂದೆ ಬರಬೇಕು ಅಂತ ನಾನು ಮನವಿ